ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಪೂಜಾ ಸ್ಪಂದನ ವ್ಲಾಗ್ಸ್. ಇವತ್ತು ನಾನು ಚಿಕನ್ ಕೈಮಾ ಗ್ರೇವಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ಹೇಳ್ತಾ ಹೋಗ್ತೀನಿ. ಅರಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ. ಒಂದು ಮಿಕ್ಸಿ ಜಾರ್ಗೆ 2 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಹಸಿಮೆಣಸಿನ್ಕಾಯಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿನ ಹಾಕೊಳ್ಳಿ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 4 ರಿಂದ 5 ಲವಂಗ, 1 ಏಲಕ್ಕಿ, ಹಾಗೆ 4 ರಿಂದ 5 ಸಣ್ಣ ಪೀಸು ಚಕ್ಕೆ, 1/4 ಸ್ಪೂನಷ್ಟು ಅರಿಶಿನ, 2 ಸ್ಪೂನಷ್ಟು ಗರಂ ಮಸಾಲ, 1-2 ಸ್ಪೂನಷ್ಟು ಧನಿಯಾ ಪೌಡರ್. ಮಸಾಲ ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಈಗ ರುಬ್ಕೊಂಡಿರೋವಂಥ ಮಸಾಲ ರೆಡಿಯಾಗಿದೆ. ನಾನಿಲ್ಲಿ 1 kg ಬೋನ್ಲೆಸ್ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಇವಾಗ ನಾನು ರುಬ್ಕೊಂಡಿರೋ ಚಿಕನ್ ರೆಡಿಯಾಗಿದೆ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ 5 ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆನ 1-2 ನಿಮಿಷ ಕಾಯಕ್ಕೆ ಬಿಟ್ಟು ಎಣ್ಣೆ ಕಾದ ಮೇಲೆ ರುಬ್ಕೊಂಡಿರೋಂಥ ಚಿಕನ್ನ ನಾನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಕನ್ನ 2 ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪನೇ ರುಬ್ಕೊಳ್ಳೋಕ್ಕಾಗೋದು. ಸೊ ಅದಕ್ಕೋಸ್ಕರ ನಾನು 2 ಸಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ನಾನು ಹಾಕೊಂಡಿರೋವಂಥ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಬಿಕಾಸ್ ಅದು ತುಂಬ ಚೆನ್ನಾಗಿ ಎಷ್ಟು ಬೇಯುತ್ತೋ ಅಷ್ಟು ಚಿಕನ್ನು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಇದೇ ಥರ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಏನು ನಾವು ಉಪ್ಪು ಹಾಕೊಂಡಿದ್ದೀವಿ, ಉಪ್ಪು ಹಾಕೊಂಡಾದ್ಮೇಲೆ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಮಾಂಸ ಇರೋದು ವೈಟ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ಇದಾದಮೇಲೆ ಒಂದು ಪ್ಲೇಟ್ ಮುಚ್ಚಿ 5 ರಿಂದ 10 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲಿ ಇಡಬೇಕು. ಈಗ ಚಿಕನ್ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದಿದೆ. ಇದನ್ನ ಹಾಗೆ ಸ್ವಲ್ಪ ತಿರುಗಿಸಿ 2 ರಿಂದ 5 ನಿಮಿಷ ಅಷ್ಟು ಬೇಯಿಸ್ಕೊಳ್ಳಿ. ಬೆಂದಿರೋಂಥ ಚಿಕನ್ಗೆ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕೊತಾ ಇದ್ದೀನಿ. ಹಾಕೊಂಡಿರೋಂಥ ಮಸಾಲನ ಇವಾಗ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಕ್ಕೆ ಬಿಡಬೇಕು. ಗ್ರೇವಿ ರೆಡಿಯಾಗೋ ಅಷ್ಟರಲ್ಲಿ ನಾನು ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಗ್ರೇವಿನ ನೀವು ಚಪಾತಿ ಅಷ್ಟೇ ಅಲ್ಲದೆ ಅನ್ನದ ಜೊತೆ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮತ್ತು ಗೆಸ್ಟ್ ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದರೆ ಬೇಗನೆ ಇದೊಂದು ರೆಸಿಪಿನ ರೆಡಿ ಮಾಡ್ಕೊಬೋದು. ಅದಲ್ಲದೆ ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನು. ಸೊ ಇವಾಗ ಚಪಾತಿ ಕೂಡ ಬೆಂದಿದೆ. ಅದನ್ನು ನಾನಿವಾಗ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಚಿಕನ್ ಗ್ರೇವಿ ಕೂಡ ರೆಡಿ ಆಗಿದೆ. ಇವಾಗ
ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿಯಾಗಿ ಒಳ್ಳೆ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಅಂತೂ. ನೀವು ಇದನ್ನು ಮಾಡಿಕೊಂಡು ಚಪಾತಿ ಜೊತೆಗಾಗಲಿ ರೈಸ್ ಜೊತೆಗಾಗಲಿ ನಾನು ಆಗಲೇ ಹೇಳ್ದಂಗೆ ಹಾಕ್ಕೊಂಡು ತಿನ್ನಿ, ಟೇಸ್ಟ್ ನೋಡಿ. ನನಗೆ ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಚಪಾತಿ ಹಾಗೂ ಚಿಕನ್ ಕೈಮಾ ಗ್ರೇವಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.